ಹಲೋ, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೈಡೇ ಇವತ್ತು ಬೆಳಿಗ್ಗೆನೇ ಲಾಗನ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಬೆಳಿಗ್ಗೆ ಎದ್ದೇಳಬೇಕಿದ್ರೇ ಲಾಗ್ ಶುರು ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಬಟ್ ಏನಾಯಿತು ಅಂತ ಹೇಳಿದರೆ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. ಹಾಗಾಗಿ ಮೊಬೈಲ್ನ ಚಾರ್ಜಿಗೆ ಹಾಕಿಬಿಟ್ಟು ಪಲಾವ್ ಮಾಡೋದಕ್ಕಿತ್ತು ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ಪಲಾವ್ ಮಾಡ್ತಾ ಇದ್ದೆ. ಹಾಗೆ ಪಲಾವ್ ಎಲ್ಲ ಮಾಡಿ ಮುಗಿಸಿ ಇಲ್ಲಿ ಇವಾಗ ಯೋಗ ಮಾಡೋಣ ಅಂತ ಬಂದು ಕೂತ್ಕೊಂಡಿದ್ದೀನಿ. ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ಇಷ್ಟು ಅಂದರೆ ಹೊತ್ತಿಗೆ ನಾನು 7-7:30 ಏನಾಗಿದೆ ಯೋಗ ಮಾಡಬೇಕಿದ್ರೆ. ಅಷ್ಟೊತ್ತಿಗೆ ಯೋಗ ಮಾಡೋದಕ್ಕೆ ಅಷ್ಟೊಂದು ಮನಸ್ಸಿಲ್ಲ. ಬಿಸಿಲೆಲ್ಲ ಚೆನ್ನಾಗಿ ಬಂದಿರುತ್ತಲ್ವ, ಆ ಟೈಮ್ನಲ್ಲಿ ಯೋಗ ಮಾಡೋದಕ್ಕೆ ಅಷ್ಟೊಂದು ಮನಸ್ಸಿಲ್ಲ. ಸ್ವಲ್ಪ ಬೆಳಕಾಗೋದಕ್ಕಿಂತ ಮೊದಲು ಅಂದರೆ 6:30 ಗಂಟೆ 6 ಗಂಟೆ ಆ ಟೈಮಿಗೆಲ್ಲ ಯೋಗ ಮಾಡೋದು ಅಂತ ಹೇಳಿದರೆ ತುಂಬ ಖುಷಿ ನನಗೆ. ಸೊ ಇವತ್ತು ಸ್ವಲ್ಪ ಲೇಟ್ ಆಯ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಕೋಲ್ಡ್ ಆಗಿದ್ದರಿಂದ ವಾಯ್ಸ್ ಕಂಪ್ಲೀಟಾಗಿ ಹೋಗಿದೆ. ಆದರೂ ವಿಡಿಯೋ ಮಾಡಿ ಇಟ್ಟಿದ್ದೆ ಅಲ್ವಾ, ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಿಮ್ಗೆ ಇರಿಟೇಷನ್ ಆದರೆ ಒಂದು ಕ್ಷಮೆ ಇರಲಿ. ಸೊ ಏನು ಮಾಡೋಕ್ಕಾಗಲ್ಲ. ತುಂಬ ದಿನ ಆಯಿತು ಈ ಥರನೇ ಆಗ್ತಾ ಇದೆ, ವಾಯ್ಸೇ ಸರಿ ಹೋಗ್ತಾ ಇಲ್ಲ. ಏನು ಮಾಡಿದರೂ ವಾಯ್ಸ್ ಸರಿ ಹೋಗ್ತಾ ಇಲ್ಲ. ಇನ್ನೆಷ್ಟು ದಿನ ಅಂತ ಕಾಯೋದಲ್ವಾ, ಹಾಗೆ ವೀಡಿಯೋಗಳನ್ನು ಇಟ್ಕೊಂಡು ತೊಂದರೆ ಇಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಅಲ್ವಾ ಅಡ್ಜಸ್ಟ್ ಮಾಡ್ಕೋತಾರೆ ಅಂತ ಅಂದ್ಕೊಂಡು ವೀಡಿಯೋನ ಇವತ್ತು ಹಾಕ್ತಾ ಇದ್ದೀನಿ. ಹಾಗೆ ಬೆಳಿಗ್ಗೆ ನನ್ನ ಹಸ್ಬೆಂಡ್ ಹೊರಗಡೆ ಬಂದು ಇಲ್ಲಿ ಗಿಡಗಳಿಗೆಲ್ಲ ಸ್ಪ್ರೇ ಮಾಡ್ತಾ ಇದ್ದಾರೆ. ಅಂದರೆ ಹುಳ ಬಂದಿತ್ತು, ಎಲ್ಲ ಗಿಡಗಳನ್ನು ತಿನ್ನೋದು, ಅದು ಏನು ಹುಳ ಅಂತಲೇ ಗೊತ್ತಿಲ್ಲ. ಎಲ್ಲ ಹೂವಿನ ಗಿಡಗಳನ್ನು ತಿಂದುಬಿಟ್ಟು ಹಾಳು ಮಾಡಿ ಹಾಕ್ತಾಯಿತ್ತು. ಅದಕ್ಕೆ ಸ್ಪ್ರೇ ಮಾಡ್ತಾಯಿದ್ರು, ಏನೋ ಒಂದು ಕೆಮಿಕಲ್ ತಂದು ಸ್ಪ್ರೇ ಮಾಡ್ತಾಯಿದ್ರು. ಹಾಗೆ ಬಾಳೆಗೊನೆ ಇತ್ತು, ಒಂದು ದೊಡ್ಡ ಬಾಳೆಗೊನೆ ನೋಡಿ. ಇದು ಮೈಸೂರು ಕದಲಿ ಅಂತ ಹೇಳ್ತೀವಿ ನಮ್ಮ ಸೈಡಲ್ಲಿ. ಕದಲಿ ಅಲ್ಲ, ಮೈಸೂರು ಕೂಡ ಅಲ್ಲ, ಮಿಕ್ಸ್ ಆಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ತುಂಬ ದೊಡ್ಡದಾಗತ್ತೆ ಗೊನೆ, ಆಯಿತಾ. ಆದರೆ ಯಾಕೋ ಅಷ್ಟೊಂದು ದೊಡ್ಡದಾಗಿಲ್ಲ, ನೀರು ಕಡಿಮೆ ಆಗಿಯೋ ಅಲ್ಲ ನಮ್ಮ ಮಣ್ಣಿನ ಗುಣನೋ ಏನಂತ ಗೊತ್ತಿಲ್ಲ. ಇದು ನಮ್ಮ ಅಪ್ಪ ಎಲ್ಲಿಂದನೋ ತಂದು ನೆಟ್ಟಿರುವಂಥದ್ದು, ನಮ್ಮ ಅಮ್ಮನ ಮನೆಯಲ್ಲಿತ್ತು. ಸೊ ಅಲ್ಲಿ ಮನೆ ಕಟ್ಟಬೇಕು, ಹೊಸ ಮನೆ ಕಟ್ಟಬೇಕಿದ್ರೆ ಎಲ್ಲನೂ ತೆಗೆದ್ರು. ಸೊ ಆ ಟೈಮ್ನಲ್ಲಿ ನಾವು ಒಂದು ಗಿಡ ತಂದು ನೆಟ್ಟಿರುವಂಥದ್ದು, ಅದರಲ್ಲಿ ಆಗಿತ್ತು. ಪ್ರತಿ ವರ್ಷ ಕೂಡ 1-2 ಗೊನೆ ಈ ಥರ ಆಗ್ತಾ ಇದೆ. ಹಾಗೆ 2 ಹೊಸದಾಗಿ ನೆಟ್ಟಂತಹ ತೆಂಗಿನ ಮರದಲ್ಲಿ ಈಗಾಗಲೇ ಏನೋ ಎಳ್ನೀರು, ತೆಂಗಿನಕಾಯಿ ಎಲ್ಲ ತೆಂಗಿನಕಾಯಿ ಆಗಿಲ್ಲ, ಎಳ್ನೀರು ಇದೆ, ಚಿಕ್ಕ ಚಿಕ್ಕ ಎಳ್ನೀರೆಲ್ಲ ಆಗ್ತಾ ಇದೆ. ಸೊ ನೋಡೋದೇ ಒಂಥರ ಖುಷಿ. ಅದನ್ನು ಬೇಗ ಅಂದರೆ ಬೆಳೆದಿದೆ ಇದು, ಇಲ್ಲ ಅಂತ ಹೇಳಿದರೆ ತುಂಬ ಟೈಮ್ ಹಿಡಿಯುತ್ತಲ್ವ ಕೆಲವೊಂದು ತೆಂಗಿನ ಗಿಡ ಎಲ್ಲ ನೆಟ್ಟರೆ. ಈ ವರ್ಷ ಈ ಥರ ಅದರಲ್ಲಿ ಚಿಕ್ಕ ಚಿಕ್ಕ ಎಳ್ನೀರೆಲ್ಲ ಆಗಿದೆ ನೋಡಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಎಲ್ಲ ಹಾಳಾಗಿರುತ್ತೆ, ಒಳಗಡೆ ನೀರೇ ಇರಲ್ಲ. ಮತ್ತು ಸ್ವಲ್ಪ ಸಮಯ ಕಲ್ತಾದ ನಂತರ, ಸ್ವಲ್ಪ ದೊಡ್ಡದಾದ ನಂತರ ಸರಿಯಾಗತ್ತೆ. ಇದು ನೋಡಿ, ಸೆಗಣಿನ ದನದ ಸಗಣಿ ಬರುತ್ತಲ್ವ, ಅದನ್ನು ಬಕೆಟಲ್ಲಿ ಕಲಿಸ್ಬಿಟ್ಟು ಏನೋ ಈ ತೆಂಗಿನ ಗಿಡ ಏನಿದೆ ಅದರ ಬುಡಕ್ಕೆ ಇಡುವಂಥದ್ದು. ಇನ್ನು ಇದು ಏನಕ್ಕೆ ಅಂತ ಹೇಳಿದರೆ, ತೆಂಗಿನ ಮರದ ಚಿಗುರನ್ನು ತಿನ್ನುವಂಥ ಒಂದು ಇನ್ಸೆಕ್ಟ್ ಇದೆ, ಗೊತ್ತಿರ್ಬೋದು ಎಲ್ರಿಗೂ ಕೂಡ. ಅದು ತೆಂಗಿನ ಗಿಡಕ್ಕೆ ಬಂದರೆ ಎಲ್ಲವನ್ನು ಕೂಡ ತಿಂದು ಹಾಕತ್ತೆ, ಎಲ್ಲ ಗಿಡಗಳನ್ನು ಹಾಳು ಮಾಡಿ ಹಾಕತ್ತೆ. ಸೊ ಹಾಗಾಗಿ ಅದಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಸಗಣಿ ನೀರನ್ನು ಕಲಸಿಟ್ರೆ ಅದಕ್ಕೆ ಬಿದ್ದುಬಿಡುತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಅಂದ್ಬಿಟ್ಟು, ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ಅದನ್ನು ತಂದು ಇಟ್ಟಿದ್ದಾರೆ ಹಸ್ಬೆಂಡ್ ನಂದು. ನೋಡ್ಬೇಕಿನ್ನು ಅದಕ್ಕೆ ಎಷ್ಟು ಬಿದ್ದಿರತ್ತೆ ಅಂತ ಒಂದ್ಸಲ ಚೆಕ್ ಮಾಡಬೇಕು. ಸೊ ಚೆನ್ನಾಗಿ ಬಂದಿದೆ ತೆಂಗಿನ ಗಿಡ ಮಾತ್ರ, ಆದರೆ ಅದೇ ಆ ಇನ್ಸೆಕ್ಟ್ ಮಾತ್ರ ಹಾಳು ಮಾಡ್ತಾ ಇದೆ ಎಲ್ಲವನ್ನು. ಹಾಗೆ ಇವತ್ತು ತಿಂಡಿಗೆ ಪಲಾವ್ ಮಾಡಿದ್ದೆ. ಸ್ವಲ್ಪ ಬೇಗ ಆಗತ್ತಲ್ವಾ ಪಲಾವ್ ಎಲ್ಲ ಆದರೆ. ರೊಟ್ಟಿ ದೋಸೆ ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ಪಲಾವ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಪಲಾವ್ ಮಾಡಿರುವಂಥದ್ದು. ನಂತರ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ಇವಾಗ ಫ್ರೈಡೇ ಅಲ್ವಾ, ದೇವಿ ದೇವಸ್ಥಾನಕ್ಕೆ ಎಲ್ಲಿಯಾದರೂ ಹೋಗೋಣ ಅಂತ ಹೊರಟ್ವಿ. ಹಾಗೆ ಸೌಮ್ಯ ಅಮ್ಮನ ಮನೆಗೆ ಬಂದಿದ್ಲು, ಹಾಗಾಗಿ ಇನ್ನು ಅವಳು ಸಿಗಲ್ಲ, ಬೆಂಗಳೂರಿಗೆ ಹೋಗ್ತಾಳೆ. ನಂತರ ತುಂಬ ಟೈಮ್ ಹಿಡಿಯುತ್ತಲ್ವಾ ಊರಿಗೆ ಬರಬೇಕಿದ್ರೆ, ಟೆಂಪಲ್ಗೆ ಎಲ್ಲಿಯಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇವತ್ತು ಫ್ರೈಡೇ ಬೇರೆ, ದೇವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿರುವಂಥದ್ದು. ನಾನು ನನ್ನ 2 ವೀಲರಲ್ಲಿ ಹೋದರೆ, ಅವರು ಅವರ 2 ವೀಲರಲ್ಲಿ ಬಂದರು ಇಬ್ರು. ನಂದ್ರಷ್ಟು ಲಾಂಗ್ ಎಲ್ಲ ಹೋಗಲ್ಲ ನಾವು, ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು. ಏನೋ ಧೈರ್ಯ ಮಾಡಿಬಿಟ್ಟು ಹೊರಟ್ವಿ. ನನ್ನ 2 ವೀಲರ್ ಬೇರೆ ರಿಪೇರಿಗೆ ಇಟ್ಟಿದ್ದಾರೆ ವರ್ಕ್ಶಾಪಲ್ಲಿ ಹಸ್ಬೆಂಡ್, ಬೇರೆ 2 ವೀಲರ್ ಇತ್ತು ಮನೆಯಲ್ಲಿ, ಅದರಲ್ಲಿ ಹೋಗ್ತಾ ಇದೀವಿ. ಅಂದ್ರೆ ನಮಗೊಂದು ಸೆಟ್ ಆಗಿರುತ್ತಲ್ವಾ, ನಮ್ದೇ 2 ವೀಲರ್ ನಮ್ದೇ ಗಾಡಿನ ಓಡಿಸ್ಬಿಟ್ಟು ಸೆಟ್ ಆಗಿರುತ್ತೆ. ಬೇರೆ ಗಾಡಿ ಕೈಗೆ ಸಿಕ್ಕಿದ ಕೂಡಲೇ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗುತ್ತೆ. ನನಗೂ ಕೂಡ ಹಾಗೆ ಅನ್ನಿಸ್ತು. ಇವತ್ತು ನಾನು ವಿಗೋ ಓಡಿಸುವಂಥದ್ದು, ನನ್ನ ಗಾಡಿ ವಿಗೋ, ಇದು ಆಕ್ಟಿವಾ, ಸ್ವಲ್ಪ ಚೇಂಜ್ ಅಂತ ಅನ್ನಿಸ್ತಾ ಇತ್ತು. ಆದ್ರೂ ಚೆನ್ನಾಗಿತ್ತು, ಯಾಕೋ ಒಂಥರ ಡಿಫ್ರೆಂಟ್ ಫೀಲ್ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಇವಾಗ ಹೋಗ್ತಾ ಇದೀವಿ. ನಾನು ಒಬ್ಳೆ ಹೋಗ್ತಾ ಇದ್ದೀನಿ, ಅವರಿಬ್ರು ಜೊತೆಯಲ್ಲಿ ಬರ್ತಾ ಇದ್ದಾರೆ. ಇನ್ನು ವಿಡಿಯೋ ಮಾಡು ಅಂತ ಅಂದ್ಬಿಟ್ಟು ನನ್ನ ಮೊಬೈಲ್ನ ವೈಶಾಲಿ ಕೈಗೆ ಕೊಟ್ಟಿದ್ದೆ. ಅವಳು ತುಂಬಾನೇ ಚೆನ್ನಾಗಿ ವಿಡಿಯೋ ಮಾಡಿದ್ಲು. ಯಾಕೆಂತ ಹೇಳಿದ್ರೆ, ಆ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ ನಲ್ಲಿ ನಮಗೆ ದೂರದಿಂದ ಬೆಟ್ಟಗಳೆಲ್ಲ ನೋಡೋದಿಕ್ಕೆ ಸಿಗುತ್ತೆ. ಅಲ್ಲಿಯ ವ್ಯೂ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಆ ವ್ಯೂನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದೇ ಒಂಥರ ಖುಷಿ ಅಂತ ಹೇಳ್ಬೋದು. ಗಾಡಿ ಓಡಿಸೋರಿಗೆ ಸ್ವಲ್ಪ ಕಷ್ಟ ಅದನ್ನ ನೋಡ್ತಾ ಗಾಡಿ ಓಡಿಸೋದು, ಬಟ್ ಹಿಂದ್ಗಡೆ ಕೂತ್ಕೊಂಡವರಿಗೆ ಆರಾಮಾಗಿ
ವಿಡಿಯೋ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬರ್ಬೋದು. ಸೊ ಹಾಗಾಗಿ ಆ ವ್ಯೂನ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಬಿಟ್ಟು ಮೊಬೈಲ್ ನಾವು ಕೈ ಕೊಟ್ಟಿದ್ದೆ. ಅವಳು ತುಂಬಾ ಚೆನ್ನಾಗಿ ವಿಡಿಯೋ ಎಲ್ಲ ಮಾಡಿದ್ಲು. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿಯ ಒಂದು ವ್ಯೂ. ಹಾಗೆ ಇವಾಗ ಟೆಂಪಲ್ಗೆ ರೀಚ್ ಆದ್ವಿ. ಒಂದು ಹಾಫ್ ಆನ್ ಅವರ್ ಇದೆ ನಮ್ಮ ಮನೆಯಿಂದ ಈ ಟೆಂಪಲ್ಗೆ. ಹಾಫ್ ಆನ್ ಅವರ್ ಸಾಕಾಗತ್ತೆ. 2 ವೀಲರ್ ಅಲ್ಲಿ ಬರೋದಲ್ವಾ, ಕಾರಲ್ಲಾದ್ರೆ ಒಂದು 15 ಮಿನಿಟ್ಸ್ ಅಷ್ಟೇನೆ. ಇನ್ನು ನಾವು ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಲ್ಲಿ ಶ್ರೀ ದುರ್ಗಾದೇವಿ ದುರ್ಗಾಪರಮೇಶ್ವರಿ ಟೆಂಪಲ್ಗೆ ಬಂದಿರುವಂತದ್ದು. 2 ಹೆಸರಿನ ದೇವಿನ ಇಲ್ಲಿ ಆರಾಧನೆ ಮಾಡಲಾಗುತ್ತೆ. ಮೇನ್ ಗುಡಿಯಲ್ಲಿ ದುರ್ಗಾದೇವಿನ ಆರಾಧನೆ ಮಾಡಿದ್ರೆ ಅದರ ಬದಿಗೆನೆ ಇನ್ನೊಂದು ಗುಡಿ ಕಟ್ಬಿಟ್ಟು ದುರ್ಗಾಪರಮೇಶ್ವರಿ ದೇವಿನ ಆರಾಧನೆ ಮಾಡಲಾಗುತ್ತೆ. 1000 ವರ್ಷದ ಇತಿಹಾಸ ಇರುವಂತಹ ಈ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ, ಅಷ್ಟೇ ಪವರ್ಫುಲ್ ಕೂಡ. ಇನ್ನ ರೀಸೆಂಟ್ ಆಗಿ ಅಂದ್ರೆ ಒಂದು 2-3 ವರ್ಷ ಆಗಿರ್ಬೋದು ಅಂತ ಅನ್ಕೋತೀನಿ ಬ್ರಹ್ಮಕಲಶ ಆಗಿ. ತುಂಬಾ ಚೆನ್ನಾಗಿ ದೇವಸ್ಥಾನನ ಕಟ್ಟಿದ್ದಾರೆ ನೋಡಿ. ಕಲ್ಲಿನಲ್ಲೇ ಕೆತ್ತನೆ ಮಾಡಿ ದೇವಸ್ಥಾನನ ಕಟ್ಟಿರುವಂತದ್ದು ತುಂಬಾ ಸುಂದರವಾಗಿದೆ. ನೋಡೋದಿಕ್ಕಂತ 2 ಕಣ್ಣೇ ಸಾಲದು. ಪಕ್ಕದಲ್ಲೇ ನಾಗನ್ ಗುಡಿ ಕೂಡ ಇದೆ. ಈ ದೇವಸ್ಥಾನದ ಹಿಂದೆ ಒಂದು ಇತಿಹಾಸನೇ ಇದೆ, ಒಂದು ಸ್ಟೋರಿನೇ ಇದೆ. ನೆಕ್ಸ್ಟ್ ಯಾವಾಗ್ಲಾದ್ರೂ ಹೇಳ್ತೀನಿ ನಾನು ನಿಮ್ಗೆ ಆ ದೇವಸ್ಥಾನದ ಬಗ್ಗೆ. ಇನ್ನ ಒಂದೊಂದ್ ಟೈಮಲ್ಲಿ ಒಂದೊಂದ್ ತರ ಇರತ್ತೆ ಇಲ್ಲಿನ ಒಂದು ವಾತಾವರಣ ಅಂತ ಹೇಳ್ಬಹುದು. ಮಳೆಗಾಲದಲ್ಲಿ ಬಂದ್ರಂತೂ ಹೇಳೋದೇ ಬೇಡ, ಹಚ್ಚ ಹಸಿರಾಗಿರತ್ತೆ ಈ ಪ್ರಕೃತಿ. ಇನ್ನ ಬೇಸಿಗೆಗಾಲದಲ್ಲಿ ಕೂಡ ಬಂದ್ರೆ ತಂಪಿರತ್ತೆ, ಈ ಕಡೆ ಬಂದ್ರೆ ತುಂಬಾ ತಂಪಾಗಿರತ್ತೆ. ಹಾಗೆ ಯಾವ ಟೈಮಲ್ಲೂ ಬಂದ್ರು ಕೂಡ ಈ ಒಂದು ಪ್ರಕೃತಿಯ ಸೌಂದರ್ಯನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಬರ್ತಾ ಇರ್ತೀವಿ, ಯಾವಾಗ್ಲಾದ್ರೂ ಒಂದ್ಸಲ ನೆನಪಾದಾಗ ಬರ್ತಾ ಇರ್ತೀವಿ. ಇದು ತೀರ್ಥಬಾವಿ ಅಂತ ಹೇಳಿ, ಇದನ್ನ ಯಾರು ಮುಟ್ಟೋ ಹಾಗಿಲ್ಲ, ಬೋರ್ಡ್ ಹಾಕಿದ್ದಾರೆ ಮುಟ್ಬೇಡಿ ಅಂತ. ಜಸ್ಟ್ ನೋಡ್ಬೋದು ಅಷ್ಟೇನೆ. ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಲಿನ ಒಂದು ಪ್ರಕೃತಿ ಸೌಂದರ್ಯನ ನೀವಿಲ್ಲಿ ಕಾಣ್ತಾ ಇರ್ಬೋದು. ಒಂದು ಪ್ರಕೃತಿ ಮಧ್ಯದಲ್ಲಿ ಬಂದು ದೇವಿ ನೆಲೆಯಾಗಿರುವಂತದ್ದು. ಇನ್ನ ಪೂಜೆ ಎಲ್ಲ ಮುಗಿಸಿ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಇವತ್ತಿನ ಊಟ ಅಂತ ಹೇಳ್ಬೋದು. ಊಟ ಮುಗಿಸಿ ಹಾಗೆ ವಾಪಸ್ ಮನೆಗೆ ಬಂದ್ವಿ. ಟೆಂಪಲ್ಗೆ ಹೋಗಿ ಬಂದು ನಂತರ ನನಗೆ ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೇನೆ ಆಗ್ಲಿಲ್ಲ, ಸ್ವಲ್ಪ ಹುಷಾರಿರ್ಲಿಲ್ಲ. ಲೈಟ್ ಆಗಿ ಜ್ವರ, ಶೀತ, ಕೆಮ್ಮು ಎಲ್ಲಾನು ಇತ್ತು. ಸೊ ಹಾಗಾಗಿ ನಿನ್ನೆ ಒಂದಿನ ರೆಸ್ಟ್ ಮಾಡಿಬಿಟ್ಟು ಇವತ್ತು ಸಂಡೇ ವಾಪಸ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಇವಾಗ 2 ಗಂಟೆ ಆಗ್ತಾ ಬಂತು, ಊಟ ಆಗಿಲ್ಲ, ಇನ್ನಾಗಬೇಕಷ್ಟೇ. ಅಡುಗೆ ಕೆಲಸಗಳನ್ನ ಮಾಡ್ತಾ ಇದ್ದೆ. ಇನ್ನು ಸಂಡೇ ಸ್ಪೆಷಲ್ ಏನಂತ ಹೇಳಿದ್ರೆ ಇವತ್ತು ಫಿಶ್ ತಂದಿದ್ರು ಹಸ್ಬೆಂಡ್. ಅಡವು ಅಂತ ಹೇಳ್ತೀವಿ ಅಲ್ವಾ, ಸೊ ಅದನ್ನ ತಂದಿದ್ರು. ಅದನ್ನ ಸಾರು ಮಾಡಿದ್ದೀನಿ, ಹಾಗೆ ಸ್ವಲ್ಪ ಫ್ರೈಗೆ ಕೂಡ ಇಟ್ಟಿದ್ದೀನಿ. ನೈಟ್ ಫ್ರೈ ಮಾಡೋಣ ಅಂತ ಹೇಳಿ. ಅಂದ್ರೆ ಮಧ್ಯಾಹ್ನಕ್ಕಾದ್ರೆ ಅದು ಬರ್ಬೇಕಿದ್ರೆ ಸ್ವಲ್ಪ ಲೇಟ್ ಆಯ್ತು ಅವರು, ಹಾಗಾಗಿ ಮಧ್ಯಾಹ್ನಕ್ಕಾದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಂಡಿರಲ್ಲ. ಸೊ ನೈಟ್ ಮಾಡೋಣ, ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಂಡಿರತ್ತಲ್ವಾ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಟಿಟ್ಕೊಂಡಿದ್ದೀನಿ. ಹಾಗೆ ವಾಯ್ಸೇ ಬರ್ತಾ ಇಲ್ಲ, ಮೈಕ್ ಇಟ್ಕೊಂಡಿದ್ದೀನಲ್ವಾ, ಹಾಗಾಗಿ ಸ್ವಲ್ಪ ಕೇಳಿಸ್ತಾ ಇರ್ಬೋದು. ಮೈಕ್ ಇಲ್ಲ ಅಂತ ಹೇಳಿದ್ರೆ ಮಾತಾಡೋದಕ್ಕೇನೆ ಕಷ್ಟ ಅಂತ ಅನ್ನಿಸ್ತಾ ಉಂಟು. ವಾಯ್ಸ್ ಸ್ವಲ್ಪ ಹೋಗಿದೆ. ವೆದರ್ ಸರಿಯಾಗಿಲ್ಲ, ಒಂದಿನ ಚಳಿ, ಒಂದಿನ ಸೆಕೆ, ಒಂದಿನ ಗಾಳಿ, ಈ ತರ ಇದೆ. ಸೊ ಹಾಗಾಗಿ ಎಲ್ರೂ ಹುಷಾರ್ ತಪ್ತಾ ಇದ್ದಾರೆ. ನಮ್ಮನೆಯಲ್ಲಿ ನನಗೆ ಫಸ್ಟ್ ಸ್ಟಾರ್ಟ್ ಆಯಿತು, ನಂತರ ಇವಾಗ ಅದಕ್ಕೆ ಕೂಡ ಲೈಟಾಗಿ ಶೀತ ಆಗಿದೆ. ಸೊ ಹಾಗಾಗಿ ಏನಂತ ಹೇಳಿದರೆ ಖಾರ ಏನಾದರೂ ತಿನ್ನಬೇಕು, ಕುಡಿಬೇಕು, ಈ ಥರ ಅನ್ನಿಸ್ತಾ ಇತ್ತು. ಸೂಪ್ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ತರೋದಕ್ಕೆ ಹೇಳಿದೆ. ಇವತ್ತು ಚಿಕನ್ ಸೂಪ್ ಮಾಡಿದ್ದೀನಿ, ರೆಸಿಪಿ ಶೂಟ್ ಮಾಡಿದ್ದೀನಿ. ಬಟ್ ಏನಂತ ಹೇಳಿದರೆ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲ್ಲ, ಶಾರ್ಟ್ಸ್ ಹಾಕ್ತೀನಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ತೀನಿ. ಓಕೆನಾ, ಅಲ್ಲಿಂದ ನೀವು ಬೇಕಿದ್ರೆ ನೋಡ್ಕೋಬಹುದು. ಇವಾಗ ವಿಷಲ್ ಆಯಿತು, ಇನ್ನು ತೆಗಿಲಿಲ್ಲ, ತೆಗಿಬೇಕಷ್ಟೇ. ಟೇಸ್ಟ್ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ತುಂಬ ತಲೆಭಾರ ಆಗ್ತಾ ಇದೆ. ಹಾಗೆ ಇನ್ನ ಏನಂತ ಹೇಳಿದ್ರೆ ಈ ನೋಸ್ ಬ್ಲಾಕ್ ಆಗೋದು ಇದೊಂದು ದೊಡ್ಡ ತಲೆನೋವು. ನೋಸ್ ಬ್ಲಾಕ್ ಆಗೋದು, ಮಲಗೋದಿಕ್ಕೆ ಆಗಲ್ಲ. ಯಾವ ತರ ಮಲ್ಕೊಂಡ್ರು ನೋಸ್ ಬ್ಲಾಕ್ ಆಗೋದು, ಈ ಸೈಡಿಗೆ ಮಲ್ಕೊಂಡ್ರೆ ಆಗೋದು, ಆ ಸೈಡ್ಗೆ ಮಲ್ಕೊಂಡ್ರೆ ಆ ಸೈಡ್ ನೋಸ್ ಬ್ಲಾಕ್ ಆಗೋದು, ಈ ತರ ಆಗ್ತಾ ಇದೆ. ತುಂಬಾ ಇರಿಟೇಷನ್ ಆಗ್ತಾ ಇದೆ. ಲಾಗ್ ಮಾಡೋದು ಬೇಡ ಅಂತ ಅನ್ಕೊಂಡೆ, ಬಟ್ ಗ್ಯಾಪ್ ಕೊಡೋದಕ್ಕೆ ನನ್ಗೆ ನಿಜವಾಗ್ಲೂ ಹೇಳ್ತೀನಿ, ಲಾಗ್ ಮಾಡ್ತಾ ಇರ್ತೀನಲ್ವಾ, ಗ್ಯಾಪ್ ಕೊಡೋದಕ್ಕೆ ಇಷ್ಟನೇ ಇಲ್ಲ. ಆದರೆ ಒಂದೊಂದ್ಸಲ ಏನಂತ ಹೇಳಿದ್ರೆ ಮಾಡೋದಕ್ಕೇನೆ ಆಗಲ್ಲ. ಈ ಥರ ಹುಷಾರೆಲ್ಲ ತಪ್ಪಿದಾಗ ಲಾಗ್ ಮಾಡೋದಕ್ಕಾಗಲ್ಲ. ಓಕೆ, ಇವಾಗ ಊಟ ಮಾಡಬೇಕು, ಹಸಿವೆ ಆಗ್ತಾ ಉಂಟು. 2 ಗಂಟೆ ಆಗ್ತಾ ಬಂತಿಲ್ಲ ಅಂತ ಹೇಳಿದ್ರೆ 1 ಗಂಟೆಗೆ ಊಟ ಆಗ್ತಾ ಇತ್ತು ನಮ್ಮದು. ಇವತ್ತು 2 ಗಂಟೆ ಆದರೂ ಊಟ ಆಗಿಲ್ಲ. ವೆಯ್ಟ್ ಮಾಡ್ತಾ ಇದ್ದಾರೆ, ಹಸ್ಬೆಂಡ್ ಮತ್ತು ಮಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನ ಒಂದು ಖುಷಿ ಏನಂತ ಹೇಳಿದ್ರೆ ನಮ್ಮ ಆಯುಷ್ ಇವತ್ತು ನೈಟ್ ಹೊರಡ್ತಾನೆ ಬೆಂಗಳೂರಿಂದ, ನಾಳೆ ಬರ್ತಾನೆ. ಅವನಿದ್ದಿದ್ರೆ ಅವನಿಗೆ ತುಂಬಾ ಇಷ್ಟ ಸೂಪ್ ಎಲ್ಲ. ನಾಳೆ ಬಂದು ಶುರು ಮಾಡ್ಕೋತಾನೆ, ಇನ್ನು ಅದು ಮಾಡಿ ಅಮ್ಮ, ಇದು ಮಾಡಿ ಅಂತ ಅಂದ್ಬಿಟ್ಟು. ಅಂದ್ರೆ ಇಲ್ಲಿ ತನಕ ಮಿಸ್ ಮಾಡ್ತಾನಲ್ವಾ ಮನೆ ಊಟನ, ಇನ್ನೂ ಬಿರಿಯಾನಿ ಮಾಡಿ, ಫ್ರೈ ಮಾಡಿ ಅಂತ ತಲೆ ತಿಂತಾನೆ ಇರ್ತಾನೆ. ಸೊ ಬನ್ನಿ ಇವಾಗ ಇದನ್ನೊಂದು ಸರ್ವ್ ಮಾಡಿಬಿಟ್ಟು ಹಾಗೆ ಊಟ ಮಾಡಬೇಕು.
ನನ್ನ ಹಸ್ಬೆಂಡ್‌ಗೆ ಸೂಪ್ ಅಂತ ಹೇಳಿದ್ರೆ ಅಷ್ಟೊಂದು ಇಷ್ಟ ಇಲ್ಲ. ಅವ್ರಿಗೆ ಯಾಕೋ ಅದ್ರಲ್ಲಿ ಚಿಕನ್‌ನ ನೋಡಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಅಂದ್ರೆ ತೆಳ್ಳಗೆ ಮಾಡಿರ್ತೀವಲ್ವಾ ಸಾರು, ಚಿಕನ್ ಪೀಸಲ್ಲೆಲ್ಲ ಮಸಾಲೆ ಇರಲ್ಲ ನೋಡಿ. ಸೊ ಆ ಒಂದು ರೀಸನ್‌ಗೋಸ್ಕರ ಅವರು ಸೂಪ್ ಕುಡಿಯಲ್ಲ. ಇನ್ನು ಇವತ್ತಿನ ಸೂಪ್ ಅಂತೂ ಸಖತ್ ಟೇಸ್ಟಿಯಾಗಿತ್ತು. ಒಂದ್ಸಲ ಟ್ರೈ ಮಾಡಿ. ಶಾರ್ಟ್ಸ್ ಹಾಕಿದ್ದೀನಿ, ಇನ್‌ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿದ್ದೀನಿ. ಅಲ್ಲಿ ಹೋಗಿ ನೋಡ್ಬಿಟ್ಟು ಒಂದ್ಸಲ ನೀವುನು ಟ್ರೈ ಮಾಡಿ. ಸೂಪ್ ಕೂಡ ಇದೇ ತರ ಮಾಡ್ಬೋದು. ಇದೇ ಇಂಗ್ರೀಡಿಯೆಂಟ್ಸ್‌ನ ಯೂಸ್ ಮಾಡ್ಬಿಟ್ಟು ಮಟನ್ ಸಾಂಬಾರ್ ಕೂಡ ಮಾಡ್ಕೋಬಹುದು. ಸೂಪ್ ಕುಡ್ದಾಗ ಸ್ವಲ್ಪ ಆರಾಮ ಅಂತ ಅನ್ನಿಸ್ತಾ ಇತ್ತು ಗಂಟ್ಲು. ಸ್ವಲ್ಪ ಖಾರ ಖಾರವಾದಂತಹ ಸೂಪ್ ಎಲ್ಲ ಕುಡಿದ್ರೆ ಗಂಟ್ಲು ಸ್ವಲ್ಪ ಫ್ರೀ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಏನೋ ಒಂಥರ ಇರಿಟೇಷನ್ ಆಗ್ತಾ ಇರತ್ತೆ. ತಲೆ ತುಂಬಾ ಭಾರ ಆಗ್ತಾ ಇತ್ತು. ಈ ನೋಸ್ ಬೇರೆ ಬ್ಲಾಕ್ ಆಗಿತ್ತಲ್ವಾ. ಸೊ ಹಾಗಾಗಿ ನಮ್ಮ ಅತ್ತೆ ಎಲ್ಲ ಈ ಒಂದು ರೆಮಿಡಿನ ಮಾಡ್ತಾ ಇದ್ರು. ನಮ್ಮ ಅಕ್ಕ ತಂದ್ಕೊಟ್ರು. ದೊಡ್ಡ ಕೆಸುವಿನೆಲ್ಲ ಬರುತ್ತಲ್ವಾ, ಅದ್ರಲ್ಲಿ ಇನ್ನೊಂದು ಜಾತಿ ಬರುತ್ತೆ, ಮೂಂಡಿ ಅಂತ ಹೇಳ್ತೀವಿ ನಾವು. ಸೊ ಅದ್ರ ದಂಟು ಏನಿದೆ ಅದನ್ನ ಬೆಂಕಿಗೆ ಈ ತರ ಹಿಡ್ದು ಒಂದು ಬಟ್ಟೆ ಮೇಲೆ ಸುತ್ಕೊಂಡು ಅದನ್ನ ಹಣೆಗಿಟ್ರೆ ಕಫ ಎಲ್ಲ ಬ್ಲಾಕ್ ಆಗಿದ್ರೆ ಅದೆಲ್ಲ ನೀರಾಗತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಆರಾಮ ಅಂತ ಅನ್ಸತ್ತೆ. ಒಂದ್ ಒಳ್ಳೆ ಫೀಲ್ ಬರುತ್ತೆ ಇದನ್ನ ಬಿಸಿ ಬಿಸಿಯಾಗಿ ಹಣೆಗಿಟ್ಟಾಗ. ತುಂಬಾ ಕೇರ್‌ಫುಲ್ ಆಗಿ ಇಡ್ಬೇಕಾಗತ್ತೆ. ಸ್ವಲ್ಪ ಬಿಸಿ ಆದ್ರೆ ತಡ್ಕೊಳಕ್ ಆಗಲ್ಲ. ನನ್ನ ಹಸ್ಬೆಂಡ್ ಕೈಯಲ್ಲಿ ಇಡಿಸ್ತಾ ಇದ್ದೀನಿ. ಜಾಸ್ತಿ ಬಿಸಿ ಮಾಡ್ಬಾರ್ದು. ಲೈಟ್ ಆಗಿ ಬಿಸಿ ಮಾಡ್ಕೊಂಡು ಇಡ್ಬೇಕು. ಅಂದ್ರೆ ಈ ಹಳ್ಳಿ ಪ್ರದೇಶದಲ್ಲೆಲ್ಲ ಸಿಗತ್ತೆ ಅದು. ಅಂದ್ರೆ ಸಿಟಿನಲ್ಲೆಲ್ಲ ಸಿಗೋದ್ ಕಷ್ಟ. ಮೂಂಡಿದ ದಂಡ ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆನಲ್ಲಿ. ಅದನ್ನ ಬಿಸಿ ಮಾಡಿ ಇಡುವಂತದ್ದು. ಹಾಗೆ ಅದ್ರ ರಸ ಕೂಡ ತಲೆಗೆಲ್ಲ ಹಾಕಿ ಸ್ನಾನ ಮಾಡ್ಬೋದು. ನಾನು ತಲೆಗೆಲ್ಲ ಹಾಕೋದಕ್ಕೆ ಹೋಗಿಲ್ಲ ರಸ. ಹಾಗೆ ಹಣೆಗೆ ಮಾತ್ರ ಬಿಸಿ ಬಿಸಿಯಾಗಿಟ್ಟೆ. ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಮನೆ ಹತ್ರದಲ್ಲಿ ಒಂದು ಗುಡ್ಡ ತರ ಇತ್ತಲ್ವಾ, ನಾನು ವಿಡಿಯೋದಲ್ಲಿ ನೀವು ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು. ಸೈಡಲ್ಲಿ ಈ ತರ ಗುಡ್ಡ ತರ ಇತ್ತು. ತುಂಬಾ ಮರಗಳೆಲ್ಲ ಇತ್ತು. ಅದನ್ನೆಲ್ಲ ತೆಗಿತಾ ಇದ್ದಾರೆ. ಇದು ನನ್ನ ಹಸ್ಬೆಂಡ್ ಕಸಿನ್ ಇದ್ದು ಜಾಗ ಅಂತ ಹೇಳ್ಬೋದು. ಅವರು ಇದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ನಮ್ಗಿನ್ನು ಸ್ವಲ್ಪ ಬಿಸಿಲು ಜಾಸ್ತಿ ಬರುತ್ತೆ. ಇಲ್ಲಿ ನೋಡಿ ಈ ಹಕ್ಕಿಗಳು ಜೆಸಿಬಿ ಸೌಂಡ್ ಎಲ್ಲಿ ಕೇಳಿದ್ರು ಆ ಹಕ್ಕಿಗಳು ಬರತ್ತಂತೆ. ಅಂದ್ರೆ ಹುಳ ಎಲ್ಲ ಸಿಗತ್ತಲ್ವಾ ತಿನ್ನೋದಿಕ್ಕೆ ಅಂತ ಅಂದ್ಬಿಟ್ಟು ಹಕ್ಕಿಗಳು ಬರುವಂತದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಎಲ್ಲ ಅಲ್ಲಿಂದ ಹಾರ್ಬಿಟ್ಟು ತೆಂಗಿನ ಮರದಲ್ಲಿ ಬಂದು ಕೂತ್ಕೋತಾ ಇತ್ತು. ಇಷ್ಟ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ನಾನು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್‌ನ ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.